ಪ್ರಿಯ ಸ್ನೇಹಿತರೆ, ಇಂದು ಈಸ್ಟರ್ ಸಂಡೇ, ಪುನರುತ್ಥಾನದ ಭಾನುವಾರ. ಇದು ಕೇವಲ ಒಂದು ದಿನವಲ್ಲ, ಇದು ಇಡೀ ಮಾನವ ಜನಾಂಗಕ್ಕೆ ಆಸೆಯ ಬೆಳಕು. ಶುಭ ಶುಕ್ರವಾರದಂದು ಯೇಸು ಶಿಲುಬೆಯ ಮೇಲೆ ತಮ್ಮ ಪ್ರಾಣವನ್ನು ಬಿಟ್ಟರು. ಆತನ ದೇಹವು ಸಮಾಧಿಯಲ್ಲಿ ಮುಚ್ಚಲ್ಪಟ್ಟಿತು. ಶಿಷ್ಯರು ಭಯದಿಂದ ಬಾಗಿಲು ಮುಚ್ಚಿಕೊಂಡು ಕುಳಿತಿದ್ದರು. ಎಲ್ಲರೂ ತಮ್ಮ ಆಸೆಗಳನ್ನು ಕಳೆದುಕೊಂಡಂತೆ ತೋರುತ್ತಿತ್ತು. ಆದರೆ ಮೂರನೇ ದಿನ ಬೆಳಗ್ಗೆ ಇನ್ನೂ ಕತ್ತಲು ಇರುವಾಗ ಮಗ್ದಲ ಮರಿಯ ಮತ್ತು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಅಲ್ಲಿ ಆಕೆ ಕಂಡದ್ದು ಏನು? ಆ ದೊಡ್ಡ ಬಂಡೆಯು ಈಗಾಗಲೇ ಉರುಳಿಸಲ್ಪಟ್ಟಿತ್ತು. ಸಮಾಧಿ ಖಾಲಿಯಾಗಿತ್ತು. ಆಕೆಯ ಹೃದಯ ಭಯದಿಂದ ತುಂಬಿತ್ತು. ಆದರೆ ಆ ಕ್ಷಣ ಇಬ್ಬರು ದೇವದೂತರು ಕಾಣಿಸಿಕೊಂಡರು ಮತ್ತು ಹೇಳಿದರು, ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತಿದ್ದೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ ಅಂದರು. ಆ ಮಹಿಳೆಯರು ಭಯ ಮತ್ತು ಅತ್ಯಂತ ಆನಂದದ ಕಣ್ಣೀರಿನೊಂದಿಗೆ ಓಡಿ ಹೋಗಿ ಶಿಷ್ಯರಿಗೆ ಸುದ್ದಿ ತಿಳಿಸಿದರು. ಪೇತ್ರನು ಮತ್ತು ಯೋಹಾನ ಸಮಾಧಿಯ ಕಡೆಗೆ ಓಡಿ ಬಂದರು. ಅಲ್ಲಿ ಯೇಸುವನ್ನು ಸುತ್ತಿದ ಬಟ್ಟೆಗಳು ಮಾತ್ರ ಬಿದ್ದಿದ್ದವು, ಆದರೆ ದೇಹವಿರಲಿಲ್ಲ. ಆ ದಿನ ಯೇಸು ತಾನೇ ಕಾಣಿಸಿಕೊಂಡರು. ಮೊದಲು ಮರಿಯಳಿಗೆ, ನಂತರ ಎಮ್ಮಾವು ದಾರಿಯಲ್ಲಿದ್ದ ಇಬ್ಬರು ಶಿಷ್ಯರಿಗೆ. ಸಂಜೆಯ ವೇಳೆ ಎಲ್ಲ ಶಿಷ್ಯರ ಮುಂದೆ ಕಾಣಿಸಿಕೊಂಡು ನಿಮಗೆ ಶುಭವಾಗಲಿ ಎಂದು ಹೇಳಿ ತಮ್ಮ ಕೈಗಳು ಮತ್ತು ಪಕ್ಕೆಯನ್ನು ತೋರಿಸಿದರು. ತೋಮನು ಯೇಸುವನ್ನು ನಂಬಲು ಕಷ್ಟವಾಯಿತು. ಆದರೆ ಯೇಸು ಮರುದಿನ ತೋಮನ ಮುಂದೆ ಕಾಣಿಸಿಕೊಂಡು, ನನ್ನ ಕೈಗಳಲ್ಲಿ ಮತ್ತು ಪಕ್ಕೆಯಲ್ಲಿ ಕೈ ಹಾಕಿ ನೋಡು, ನೋಡದೆ ನಂಬುವವನು ಧನ್ಯನು ಎಂದರು. ತೋಮನು ಕಣ್ಣೀರು ಸುರಿಸುತ್ತಾ ಹೇಳಿದನು, ನನ್ನ ಪ್ರಭುವೇ, ನನ್ನ ದೇವರೇ. ಪ್ರಿಯರೇ, ಯೇಸುವಿನ ಪುನರುತ್ಥಾನವು ಕೇವಲ ಒಂದು ಘಟನೆಯಲ್ಲ, ಅದು ನಮ್ಮ ಜೀವನಕ್ಕೆ ಆಶೆಯ ಸಂದೇಶ. ಯಾವುದೇ ಸಮಾಧಿ ಅಂತಿಮವಲ್ಲ, ಯಾವುದೇ ದುಃಖ ಕೊನೆಯಲ್ಲ, ಯಾವುದೇ ನಿರಾಸೆ ಶಾಶ್ವತವಲ್ಲ. ಯೇಸು ಸತ್ತವರಿಂದ ಎದ್ದು ಬಂದಿದ್ದಾನೆ. ಆತನು ಇಂದಿಗೂ ಜೀವಂತರಾಗಿದ್ದಾನೆ. ಆತನು ನಿಮ್ಮ ಜೀವನವನ್ನು, ಎಲ್ಲ ಸಮಾಧಿಗಳನ್ನು ತೆರೆದು ಹೊಸ ಜೀವನವನ್ನು ಕೊಡುತ್ತಾರೆ. ಇಂದು ನೀವು ಯಾವುದೇ ಸಮಸ್ಯೆಯಲ್ಲಿ ಸಿಲುಕಿದ್ದರೂ, ಯಾವುದೇ ದುಃಖದಲ್ಲಿ ಮುಳುಗಿದ್ದರೂ ಯೇಸುವಿನ ಪುನರುತ್ಥಾನವನ್ನು ನೆನೆಸಿಕೊಳ್ಳಿ. ಆತನು ಎದ್ದು ಬಂದಿದ್ದಾನೆ, ಆದ್ದರಿಂದ ನೀವು ಎದ್ದು ನಿಲ್ಲಬಹುದು. ಹಲ್ಲೆಲೂಯಾ, ಯೇಸು ಜೀವಂತನಾಗಿದ್ದಾನೆ. ಈ ಸಂದೇಶವು ನಿಮ್ಮನ್ನು ಸ್ಪರ್ಶಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಆಮೇನ್ ಎಂದು ಬರೆಯಿರಿ. ಮುಂದಿನ ದಿನದ ಕಥೆಯನ್ನು ನೋಡಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದೇವರ ಆಶೀರ್ವಾದವು ನಿಮ್ಮ ಮೇಲಿರಲಿ. ಆಮೇನ್.